ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನು ಇವತ್ತು ಸ್ಥಳ ಮಾಜರಿಗಾಗಿ ಮೈಸೂರಿಗೆ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಮೈಸೂರಿನ ವಿವಿಧೆಡೆ ಪ್ರಮುಖವಾಗಿ ಸ್ಪಾಟ್ ಮಾಜರ್ ಕೂಡ ನಡೆಸ್ತಾರೆ. ಅದರಲ್ಲಿ ಪ್ರಮುಖವಾದಂಥ ಸ್ಥಳ ದರ್ಶನ್ ಒಂದು ವರ್ಕೌಟ್ ನಡೆಸಿದಂಥ ಒಂದು ಸ್ಥಳ ಏನಿದೆ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಗೋಲ್ಡ್ ಜಿಮ್ಗೂ ಕೂಡ ಇವತ್ತು ಕರ್ಕೊಂಡ್ಬಂದು ಸ್ಥಳ ಮಾಜರು ಕೂಡ ನಡೆಸ್ತಾರೆ. ನಾನಿವಾಗ ಆ ಸ್ಥಳದಲ್ಲಿದ್ದೀನಿ. ನನ್ನ ಬಲಭಾಗದಲ್ಲಿ ಕೂಡ ನೋಡ್ಬೋದು ಮೈಸೂರಿನ ಕುವೆಂಪು ನಗರದಲ್ಲಿರುವಂಥ ಗೋಲ್ಡ್ಸ್ ಜಿಮ್ನಲ್ಲಿ ನಟ ದರ್ಶನ್ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಏನಾದರೂ ಅವತ್ತು ಈ ಒಂದು ಗೋಲ್ಡ್ ಜಿಮ್ನಲ್ಲೇ ಕೂಡ ವರ್ಕೌಟ್ ಮಾಡಿದರು. ಭಾಳ ಪ್ರಮುಖವಾಗಿ ಈ ಒಂದು ಕೊಲೆ ನಡೆದ ಮಾರನೇ ದಿನ ದರ್ಶನ್ ಪ್ರಮುಖವಾಗಿ ಮೈಸೂರಿಗೆ ಬರ್ತಾರೆ. ಮೈಸೂರಿನ ಅವರ ಒಂದು ತೋಟದ ಮನೆಯಲ್ಲೂ ಕೂಡ ತಂಗಿ ಮಾರನೇ ದಿನ ಲಲಿತಾ ಮಹಲಲ್ಲಿ ಒಂದು ಚಿತ್ರೀಕರಣ ಡಬಲ್ ಚಿತ್ರೀಕರಣದಲ್ಲೂ ಕೂಡ ಪಾಲ್ಗೊಳ್ತಾರೆ. ಆ ನಂತರ ರ್ಯಾಡಿಸನ್ ಬ್ಲೂಗೂ ಕೂಡ ಬಂದು ತಂಗ್ತಾರೆ. ಮಂಗಳವಾರ ಬೆಳ್ಳಂಬೆಳಗ್ಗೆ ಇದೇ ಒಂದು ಜಿಮ್ಮಿಗೆ ಬಂದು ವರ್ಕೌಟ್ ಕೂಡ ನಡೆಸ್ತಾರೆ. ಆ ಒಂದು ವರ್ಕೌಟ್ ಮಾಡ್ತಿದ್ದಂಥ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿನಲ್ಲಿ ಕೂಡ ಲಭ್ಯವಾಗಿತ್ತು. ಪ್ರಮುಖವಾಗಿ ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ಒಂದು ಜಿಮ್ನಲ್ಲಿ ವರ್ಕೌಟ್ ಅನ್ನು ಮಾಡಿದ ನಂತರದಲ್ಲಿ ಮತ್ತೆ ರ್ಯಾಡಿಸನ್ ಬ್ಲೂಗೆ ಹೋಗ್ತಾರೆ. ರ್ಯಾಡಿಸನ್ ಬ್ಲೂಗೆ ಹೋದ ತಕ್ಷಣವೇ ಕಾದುಕೊಳ್ತಿದ್ದಂಥ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡು ನೇರವಾಗಿ ಬೆಂಗಳೂರಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಈಗಾಗಲೇ ಬೆಂಗಳೂರು ಮತ್ತು ಚಿತ್ರದುರ್ಗ ಸೇರಿದಂತೆ ಸಾಕಷ್ಟು ಕಡೆಯಲ್ಲೂ ಕೂಡ ಈಗಾಗಲೇ ಸ್ಥಳ ಮಾಜರನ್ನು ಕೂಡ ಆರೋಪಿಗಳನ್ನ ಮಾಡಿಸಿರುವಂಥದ್ದು. ಮೈಸೂರಿನಲ್ಲಿ ಪ್ರಮುಖವಾಗಿ ಗೋಲ್ಡ್ಸ್ ಜಿಮ್ ಆಗಿರ್ಬೋದು, ರ್ಯಾಡಿಸನ್ ಬ್ಲೂ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸ್ಥಳದಲ್ಲೂ ಕೂಡ ಸ್ಥಳ ಮಾಜರು ಮಾಡೋದಕ್ಕೆ ನಟ ದರ್ಶನ್ ಸೇರಿದಂತೆ ಪ್ರಮುಖ ಆರೋಪಿಗಳನ್ನು ಕೂಡ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಜಿಮ್ನಲ್ಲಿ ಬಂಧನ ಆಗೋದಕ್ಕಿಂತ ಕೆಲವೇ ಗಂಟೆಗಳ ಮೊದಲು ವರ್ಕೌಟನ್ನು ಕೂಡ ದರ್ಶನ್ ನಡೆಸಿದ್ರು. ಹೀಗಾಗಿ ಈ ಒಂದು ಸ್ಪಾಟ್ಗೂ ಕೂಡ ನಟ ದರ್ಶನ್ ಮತ್ತು ಇತರೆ ಆರೋಪಿಗಳನ್ನು ಕೂಡ ಕರ್ಕೊಂಬಂದು ಸ್ಥಳ ಮಾಜರು ಮಾಡ್ತಾರೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲೂ ಕೂಡ ನಟ ದರ್ಶನ್ ಅವ್ರನ್ನ ಕರ್ಕೊಂಬಂದು ಇದೇ ಒಂದು ಜಿಮ್ನಲ್ಲೂ ಕೂಡ ಸ್ಪಾಟ್ ಮಾಜರ್ ಮಾಡ್ತಾರೆ. ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸೋ ನಿಟ್ಟಿನಲ್ಲಿ ಈ ಒಂದು ಸ್ಥಳಕ್ಕೆ ದರ್ಶನ್ ಮತ್ತು ಇತರೆ ಆರೋಪಿಗಳನ್ನು ಕೂಡ ಕರ್ಕೊಂಬಂದು ಸ್ಪಾಟ್ ಮಾಜರ್ ಮಾಡಲಾಗ್ತದೆ ಅಂತಲೂ ಕೂಡ ತಿಳಿದು ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮೈಸೂರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನು ಇವತ್ತು ಸ್ಥಳ ಮಾಜರಿಗಾಗಿ ಮೈಸೂರಿಗೆ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಮೈಸೂರಿನ ವಿವಿಧೆಡೆ ಪ್ರಮುಖವಾಗಿ ಸ್ಪಾಟ್ ಮಾಜರ್ ಕೂಡ ನಡೆಸ್ತಾರೆ. ಅದರಲ್ಲಿ ಪ್ರಮುಖವಾದಂಥ ಸ್ಥಳ ದರ್ಶನ್ ಒಂದು ವರ್ಕೌಟ್ ನಡೆಸಿದಂಥ ಒಂದು ಸ್ಥಳ ಏನಿದೆ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಗೋಲ್ಡ್ ಜಿಮ್ಗೂ ಕೂಡ ಇವತ್ತು ಕರ್ಕೊಂಡ್ಬಂದು ಸ್ಥಳ ಮಾಜರು ಕೂಡ ನಡೆಸ್ತಾರೆ. ನಾನಿವಾಗ ಆ ಸ್ಥಳದಲ್ಲಿದ್ದೀನಿ. ನನ್ನ ಬಲಭಾಗದಲ್ಲಿ ಕೂಡ ನೋಡ್ಬೋದು ಮೈಸೂರಿನ ಕುವೆಂಪು ನಗರದಲ್ಲಿರುವಂಥ ಗೋಲ್ಡ್ಸ್ ಜಿಮ್ನಲ್ಲಿ ನಟ ದರ್ಶನ್ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಏನಾದರೂ ಅವತ್ತು ಈ ಒಂದು ಗೋಲ್ಡ್ ಜಿಮ್ನಲ್ಲೇ ಕೂಡ ವರ್ಕೌಟ್ ಮಾಡಿದರು. ಭಾಳ ಪ್ರಮುಖವಾಗಿ ಈ ಒಂದು ಕೊಲೆ ನಡೆದ ಮಾರನೇ ದಿನ ದರ್ಶನ್ ಪ್ರಮುಖವಾಗಿ ಮೈಸೂರಿಗೆ ಬರ್ತಾರೆ. ಮೈಸೂರಿನ ಅವರ ಒಂದು ತೋಟದ ಮನೆಯಲ್ಲೂ ಕೂಡ ತಂಗಿ ಮಾರನೇ ದಿನ ಲಲಿತಾ ಮಹಲಲ್ಲಿ ಒಂದು ಚಿತ್ರೀಕರಣ ಡಬಲ್ ಚಿತ್ರೀಕರಣದಲ್ಲೂ ಕೂಡ ಪಾಲ್ಗೊಳ್ತಾರೆ. ಆ ನಂತರ ರ್ಯಾಡಿಸನ್ ಬ್ಲೂಗೂ ಕೂಡ ಬಂದು ತಂಗ್ತಾರೆ. ಮಂಗಳವಾರ ಬೆಳ್ಳಂಬೆಳಗ್ಗೆ ಇದೇ ಒಂದು ಜಿಮ್ಮಿಗೆ ಬಂದು ವರ್ಕೌಟ್ ಕೂಡ ನಡೆಸ್ತಾರೆ. ಆ ಒಂದು ವರ್ಕೌಟ್ ಮಾಡ್ತಿದ್ದಂಥ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿನಲ್ಲಿ ಕೂಡ ಲಭ್ಯವಾಗಿತ್ತು. ಪ್ರಮುಖವಾಗಿ ಈ ಒಂದು ಜಿಮ್ನಲ್ಲಿ ವರ್ಕೌಟನ್ನು ಮಾಡಿದ ನಂತರದಲ್ಲಿ ಮತ್ತೆ ರ್ಯಾಡಿಸನ್ ಬ್ಲೂಗೆ ಹೋಗ್ತಾರೆ. ರ್ಯಾಡಿಸನ್ ಬ್ಲೂಗೆ ಹೋದ ತಕ್ಷಣವೇ ಕಾದುಕೊಳ್ತಿದ್ದಂಥ ಪೊಲೀಸರು ಅವರನ್ನು ವಶಕ್ಕೆ ಪಡ್ಕೊಂಡು ನೇರವಾಗಿ ಬೆಂಗಳೂರಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಈಗಾಗಲೇ ಬೆಂಗಳೂರು ಮತ್ತು ಚಿತ್ರದುರ್ಗ ಸೇರಿದಂತೆ ಸಾಕಷ್ಟು ಕಡೆಯಲ್ಲೂ ಕೂಡ ಈಗಾಗಲೇ ಸ್ಥಳ ಮಾಜರನ್ನು ಕೂಡ ಆರೋಪಿಗಳನ್ನ ಮಾಡಿಸಿರುವಂಥದ್ದು. ಮೈಸೂರಿನಲ್ಲಿ ಪ್ರಮುಖವಾಗಿ ಗೋಲ್ಡ್ಸ್ ಜಿಮ್ ಆಗಿರ್ಬೋದು, ರ್ಯಾಡಿಸನ್ ಬ್ಲೂ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸ್ಥಳದಲ್ಲೂ ಕೂಡ ಸ್ಥಳ ಮಾಜರು ಮಾಡೋದಕ್ಕೆ ನಟ ದರ್ಶನ್ ಸೇರಿದಂತೆ ಪ್ರಮುಖ ಆರೋಪಿಗಳನ್ನು ಕೂಡ ಕರ್ಕೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಜಿಮ್ನಲ್ಲಿ ಬಂಧನ ಆಗೋದಕ್ಕಿಂತ ಕೆಲವೇ ಗಂಟೆಗಳ ಮೊದಲು ವರ್ಕೌಟನ್ನು ಕೂಡ ದರ್ಶನ್ ನಡೆಸಿದ್ರು. ಹೀಗಾಗಿ ಈ ಒಂದು ಸ್ಪಾಟ್ಗೂ ಕೂಡ ನಟ ದರ್ಶನ್ ಮತ್ತು ಇತರೆ ಆರೋಪಿಗಳನ್ನು ಕೂಡ ಕರ್ಕೊಂಬಂದು ಸ್ಥಳ ಮಾಜರು ಮಾಡ್ತಾರೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲೂ ಕೂಡ ನಟ ದರ್ಶನ್ ಅವ್ರನ್ನ ಕರ್ಕೊಂಬಂದು ಇದೇ ಒಂದು ಜಿಮ್ನಲ್ಲೂ ಕೂಡ ಸ್ಪಾಟ್ ಮಾಜರ್ ಮಾಡ್ತಾರೆ. ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸೋ ನಿಟ್ಟಿನಲ್ಲಿ ಈ ಒಂದು ಸ್ಥಳಕ್ಕೆ ದರ್ಶನ್ ಮತ್ತು ಇತರೆ ಆರೋಪಿಗಳನ್ನು ಕೂಡ ಕರ್ಕೊಂಬಂದು ಸ್ಪಾಟ್ ಮಾಜರ್ ಮಾಡಲಾಗ್ತದೆ ಅಂತಲೂ ಕೂಡ ತಿಳಿದು ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮೈಸೂರು.